Hello everyone, welcome to Archana Abhyasa. And today I'm starting with that last physics chapter, Human Eye and Colorful World. As of you know, you will get 3 marks. The direct question that hypermetropia, myopia, and presbyopia, and 3 marks definitive. In Mikiro 2 to 3 marks, I will tell which topic you are going to get that questions. For that, watch this video completely. And if you like this video, please do subscribe and like this and share this channel to your friends. Exam ಇವತ್ತು ನಾಳೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3. If you are not at all prepared, do not worry about that one. Go to my feed, you will get all chapters revision in 20 to 30 minutes. That's it. Do one thing, wear your earphone and sit for revision. Even in my offline class, I used to tell that ನನ್ನ ಕ್ಲಾಸ್ ಕೇಳಿಸ್ಕೊಂಡ್ರೆ ಪಾಸ್ ಆಯ್ತೀರಾ, ಅರ್ಥ ಮಾಡ್ಕೊಂಡ್ರೆ ಸ್ಕೋರ್ ಮಾಡ್ತೀರಾ, ಅದನ್ನ ಕೆಳಗಡೆ ಹಂಗೆ ಪೇಪರು ಪೆನ್ ತಗೊಂಡು ಬರ್ಕೊಂಡ್ರೆ ರ್ಯಾಂಕ್ ಬರ್ತೀರಾ. ದ ವಿಶ್ ಇಸ್ ಯುವರ್ಸ್. ಪಾಸ್ ಆಗಬೇಕಾ ನೋಡಿ ಕೇಳಿ ಸಾಕು. ಸ್ಕೋರ್ ಮಾಡಬೇಕಾ ಅರ್ಥ ಮಾಡ್ಕೊಳ್ಳಿ. ಟಾಪರ್ ಆಗಬೇಕಾ ಬರ್ಕೊಳ್ಳಿ. ವಿತ್ ದಟ್ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. See, what is this human eye? Getting that image. I didn't draw this image here because ಆ ಇಮೇಜ್ನ ಕೇಳಲ್ಲ, ನಾನು ಅದಕ್ಕೆ ಬರ್ತಿಲ್ಲ. ಫಾರ್ ದಟ್ ಐ ಎಲ್ಲರಿಗೂ ಗೊತ್ತು. ಅವರ್ ಐ ಇಸ್ ಎನ್ ಸೆನ್ಸಿಟಿವ್ ಸೆನ್ಸ್ ಆಗೋಣ. ಅದನ್ನು ಕಲ್ಲು ತಗೊಂಡು ಚುಚ್ಕೊಳ್ಳೋಕ್ಕೂ ಆಗಲ್ಲ, ಇಲ್ಲ ಯಾವುದನ್ನ ಶಾರ್ಪ್ ಆಬ್ಜೆಕ್ಟ್ ತಗೊಂಡು ಚುಚ್ಕೊಳ್ಳೋಕ್ಕೂ ಆಗಲ್ಲ. ಬಿಕಾಸ್ ಇಟ್ ಇಸ್ ಸೆನ್ಸಿಟಿವ್. ವಿತೌಟ್ ಐ ವಿ ಕಾಂಟ್ ಸಿ ಎನಿಥಿಂಗ್. ಸೊ ಹ್ಯೂಮನ್ ಐ ಈಸ್ ಲೈಕ್ ವಾಟ್ ಕ್ಯಾಮ್ರಾ. ಸಿ, ಮೊಬೈಲ್ ತಗೋಬೇಕಾದ್ರೆ 40 ಪಿಕ್ಸೆಲ್ ಕ್ಯಾಮ್ರಾ, ಮೆಗಾ ಕ್ಯಾಮ್ರಾ ಎಲ್ಲ ತಗೊತೀವಿ. ಕಣ್ಣು ಯಾವ ಪಿಕ್ಸೆಲ್ಲೂ ಇಲ್ಲ. ದಟ್ ಇಸ್ ಅನ್ ಅಲ್ಟ್ರಾ ಪಿಕ್ಸೆಲ್. ದಟ್ ಈಸ್ ಹ್ಯೂಮನ್ ಐ ಈಸ್ ಲೈಕ್ ಎ ಕ್ಯಾಮ್ರಾ. ಆ್ಯಂಡ್ ಈ ಬಾಕ್ಸ್ ಹಾಕಿರೋದಕ್ಕೆ ಕಾರಣ ಏನು ಅಂದರೆ, ಯು ವಿಲ್ ಗೆಟ್ ಇನ್ ದಿಸ್ ಪೇಜ್ ಯು ವಿಲ್ ಗೆಟ್ ಓನ್ಲಿ 1 marks. ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್ ಸ್ಕಿಪ್ ದಿಸ್ ಒನ್. ದಟ್ 1 marks ಇಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಕೀಪ್ ವಾಚಿಂಗ್ ದಿಸ್ ಒನ್. ದಟ್ 1 marks ಈಸ್ ಎಲ್ಲಿಂದ ಲೈಟ್ ಎಂಟರ್ ಆಗೋದು ಆ್ಯಂಡ್ ಆ ಅಮೌಂಟ್ ಆಫ್ ಲೈಟ್ನ ಕಂಟ್ರೋಲ್ ಮಾಡೋದು ಯಾವುದು, ಆ್ಯಂಡ್ ಐಬಾಲ್ ಸೈಜ್ ಎಷ್ಟು, ಕಾರ್ನಿಯ ಹಿಂದೆ ಏನಿರುತ್ತೆ ಅದೆಲ್ಲ ತಿಳ್ಕೊಬೇಕಾದ್ರೆ ವೇಟ್ ಫಾರ್ ಇಟ್. ಸಿ, ಅವರ್ ಐ ಲೆನ್ಸ್ ಸಿಸ್ಟಮ್ ಫಾರ್ಮ್ಸ್ ಎನ್ ಇಮೇಜ್ ಆನ್ ಎ ಲೈಟ್ ಸೆನ್ಸಿಟಿವ್ ಸ್ಕ್ರೀನ್. ಇವಾಗ ಒಂದು ಇಮೇಜ್ನ ನಾವು ನೋಡ್ತೀವಿ ಅಂದರೆ ಯಾವುದೋ ಸ್ಕ್ರೀನ್ ಮೇಲೆ ನೋಡ್ತೀವಿ. ವೆದರ್ ಇಟ್ ಇಸ್ ಲ್ಯಾಪ್ಟಾಪ್ ಸ್ಕ್ರೀನ್, ಯುವರ್ ಡೆಸ್ಕ್ಟಾಪ್ ಸ್ಕ್ರೀನ್ ಆರ್ ಮೊಬೈಲ್ ಸ್ಕ್ರೀನ್ ಬೇಕಲ್ವಾ. ಹಾಗೆ ಐಯಿಂದ ನಾವು ನೋಡ್ತಾ ಇದೀವಿ ಅಂದರೆ ಇಟ್ ಹ್ಯಾಸ್ ಎನ್ ಸೆನ್ಸಿಟಿವ್ ಸ್ಕ್ರೀನ್. ಆ ಸ್ಕ್ರೀನ್ನ ಏನಂತೀವಿ? ರೆಟಿನಾ. ಇಫ್ ಯು ಗಾಟ್ MCQ ರಿಲೇಟೆಡ್ ಟು ರೆಟಿನಾ, ಸೆನ್ಸಿಟಿವ್ ಸ್ಕ್ರೀನ್ ಅಂದರೆ ಮೆನ್ಷನ್ ಇಟ್ ರೆಟಿನಾ. ದೆನ್ ಲೈಟ್ ಎಂಟರ್ ಆಗೋದೇನಿಗೆ ಐಯಲ್ಲಿ ಅಂದರೆ ದಟ್ ಥಿನ್ ಮೆಂಬ್ರೇನ್ ಕಾಲ್ಡ್ ಕಾರ್ನಿಯಾ. ಕಾರ್ನಿಯಾ ಇಂದ ಲೈಟ್ ಎಂಟರ್ ಆಗುತ್ತೆ. ಆ್ಯಂಡ್ ಕಾರ್ನಿಯಾ ಫಾರ್ಮ್ಸ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಬಲ್ಸ್ ಆನ್ ದ ಫ್ರಂಟ್ ಸರ್ಫೇಸ್. ಇದೆಲ್ಲ ಕೇಳಲ್ಲ, ಡೋಂಟ್ ವರಿ ಅಬೌಟ್ ಇಟ್ ಒನ್. ಆ್ಯಂಡ್ ಐಬಾಲ್ ಯಾವ ಟ್ರಯಾಂಗಲ್ ಇದೆಯಾ? ಇಲ್ಲ. ರೆಕ್ಟ್ಯಾಂಗಲ್ ಇದೆಯಾ? ಇಲ್ಲ. ಇಟ್ ಈಸ್ ಇನ್ ಸ್ಪೆರಿಕಲ್ ಸೈಜ್, ರೌಂಡ್ ಇದೆ. ಆ ರೌಂಡ್ ಇರೋದು ಡಯಾಮೀಟರ್ ಎಷ್ಟು ಅಂದರೆ 2.3 centimeter. ಇಫ್ ಯು ಆರ್ ಗೆಟಿಂಗ್ ದಿಸ್ ಕ್ವಶನ್ ಇನ್ ಯುವರ್ MCQ, ಪ್ಲೀಸ್ ಮಾರ್ಕ್ ದಿಸ್ 2.3 centimeter. ಅಲ್ಲಿ 2.5 ಕೊಟ್ಟಿರ್ತಾರೆ, ಡೋಂಟ್ ಕನ್ಫ್ಯೂಸ್. 2.3 centimeter ಇಸ್ ದಿ ಆನ್ಸರ್. ಆ್ಯಂಡ್ ಬಿಹೈಂಡ್ ದಿ ಕಾರ್ನಿಯಾ, ಕಾರ್ನಿಯಾ ಏನಕ್ಕೆ ಯೂಸ್ ಇತ್ತು? ಲೈಟ್ ಎಂಟರ್ ಆಗೋದೇ ಥಿನ್ ಮೆಂಬ್ರೇನಿಂದ. ಆ ಥಿನ್ ಮೆಂಬ್ರೇನ್ ಏನು? ಕಾರ್ನಿಯಾ. ಸೊ ನೆಕ್ಸ್ಟು, ಈ ಕಾರ್ನಿಯಾ ಹಿಂದೆ ಅಲ್ಲೊಂದು ಸ್ಟ್ರಕ್ಚರ್ ಇದೆ, ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದನ್ನ ಐರಿಸ್ ಅಂತೀವಿ. ಐರಿಸ್ ಏನು ಕಂಟ್ರೋಲ್ ಮಾಡುತ್ತೆ ಅಂದರೆ ಈ ಸೈಜ್ ಆಫ್ ದಿ ಪ್ಯೂಪಿಲ್ನ ಕಂಟ್ರೋಲ್ ಮಾಡುತ್ತೆ. ದಿಸ್ ಇಸ್ ದಿ ಫಂಕ್ಷನ್ ಆಫ್ ಐರಿಸ್. ಐರಿಸ್ ಕಂಟ್ರೋಲ್ಸ್ ದಿ ಸೈಜ್ ಆಫ್ ದಿ ಪ್ಯೂಪಿಲ್ ಆ್ಯಂಡ್ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ಥ್ರೂ ಅವರ್ ಐಸ್. ಈಗ ಜಾಸ್ತಿ ಬಿಸಿಲಿದ್ರೆ ಕಣ್ಣು ಮುಸ್ತೀವಿ ತಾನೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಐರಿಸ್. That's it. This is the structure of eye explanation. In this one we will get only 1 marks. If you are worrying about that 1 marks also, please go through this whatever I marked in this box: retina, cornea, 2.3 centimeter, iris. And if you like this video, follow and subscribe Archana Abhyasa on both YouTube and Instagram. Whatever I'm going to upload in YouTube, I will inform in that Instagram. You can visit here easily. Next, after studying this structure of eye, we should study about the power of accommodation. What is this power of accommodation ಅಂದ್ರೆ, ನಮ್ಗೆ ಗೊತ್ತು ಈ ಐ ಲೆನ್ಸ್ ಆಗಿರೋದೇ ಫೈಬ್ರಸ್ ಜೆಲ್ಲಿ ಲೈಕ್ ಮೆಟೀರಿಯಲ್ ಅಂತ. ಯಾರ್ದಾನ ಯಾವ್ದಾನ ಒಂದು ವಿಡಿಯೋ ನೋಡಿರ್ತಾರೆ, ಐ ಡ್ಯಾಮೇಜ್ ಆಗಿರೋದು ಜೆಲ್ಲಿ ಲೈಕ್ ಮೆಟೀರಿಯಲ್. ಸೊ ನೆಕ್ಸ್ಟ್, ಈ ಐ ಲೈನ್ಸ್ ಕರ್ವೇಚರ್ನ ನಾವು ಮಾಡಿಫೈ ಮಾಡ್ಬೋದು ಥ್ರೂ ಸೀಲಿಯರಿ ಮಸಲ್ಸ್ ಅಂತ. ವಿಚ್ ಮಸಲ್ಸ್? ಸೀಲಿಯರಿ ಮಸಲ್ಸ್. ವಿಲ್ ಗೆಟ್ this question for 1 marks MCQ. The curvature of the eye lens can be controlled by dash.
ದ ಆನ್ಸರ್ ಈಸ್ ಸಿಲಿಯರಿ ಮಸಲ್ಸ್. ಸಿಲಿಯರಿ ಮಸಲ್ಸ್ ಇರುತ್ತೆ, ಅದರಿಂದ ನಾವು ಕಂಟ್ರೋಲ್ ಮಾಡ್ಬೋದು. ದಟ್ಸ್ ಇಟ್, ದಟ್ ಇಸ್ ಆನ್ಸರ್. ಆ್ಯಂಡ್ ಪವರ್ ಆಫ್ ಅಕಾಮಡೇಷನ್ ಅಂದರೆ ದಿ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. ರೈಟ್ ಡೌನ್ ದಿಸ್ ಒನ್, ಇಟ್ ಇಸ್ ನಾಟ್ ಶೋನ್ ಇನ್ ದಟ್ PPT. So write down the ability of eye lens to adjust its focal length is called power of accommodation. Next, ಇವಾಗ ನಿದ್ದೆ ಮಾಡಿ ನಿದ್ದೆ ಮಾಡಿ ನಿದ್ದೆ ಮಾಡಿ ಅಂತ ಹೇಳ್ತಾರಲ್ಲ, ವೈ ವಿ ನೀಡ್ ಟು ರೆಸ್ಟ್ ಫಾರ್ ಅವರ್ ಐಸ್. ಏನಕ್ಕೆ ಅಂದರೆ ವೆನ್ ವಿ ಟೇಕ್ ರೆಸ್ಟ್ ಅವರ್ ಮಸಲ್ ಕಾಂಟ್ರಾಕ್ಟ್ಸ್ and the lens become thicker and its focal length increases. See, focal length increase ಆಯಿತು ಅಂದರೆ we can see the objects clearly. ರೆಸ್ಟ್ ಮಾಡಿದ್ರೆ ಫಸ್ಟ್ ಒನ್ನು ಐಗೆ ರೆಸ್ಟ್ ಸಿಗುತ್ತೆ, ಅದರಿಂದ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಏನಕ್ಕೆ ಅಂದರೆ ಅವಾಗಲೇ ಓದಿದ್ದೀವಿ, ಮಸಲ್ಸ್ ತಾನೇ ನಮ್ಮ ಕರ್ವೇಚರ್ನ ಕಂಟ್ರೋಲ್ ಮಾಡೋದು. ಅವಾಗೇನಾಗುತ್ತೆ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗೋ ಕಾರಣಕ್ಕೆ ನಾವು ಆಬ್ಜೆಕ್ಟ್ಸ್ನ ಕ್ಲಿಯರ್ ಆಗಿ ನೋಡ್ಬೋದು. ಯಾರಾನ ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ ಅದು ಇದು ಅಂದರೆ ವಿ ವಿಲ್ ವೇರ್ ವಾಟ್, ಸ್ಪೆಕ್ಟಿಕಲ್ಸ್. ನೆಕ್ಸ್ಟ್ ಸಿಯರ್ ಅಗೇನ್ ಡಿಫೈನ್ ಪವರ್ ಆಫ್ ಅಕಾಮಡೇಷನ್. ಪವರ್ ಆಫ್ ಅಕಾಮಡೇಷನ್ ಡೆಫಿನೇಷನ್ ಕೇಳಿದ್ರೆ 2 ಮಾರ್ಕ್ಸ್ ಅನ್ನಲ್ಲ, ಇದೇ ಕ್ವಶನ್ ಕೇಳ್ತಾರೆ. ಅವಾಗ ವಿ ಶುಡ್ ಆನ್ಸರ್ ಇದೊಂದು ಎಬಿಲಿಟಿ, ಯಾವುದ್ರದ್ದು, ಐ ಲೆನ್ಸ್ ಎಬಿಲಿಟಿ. ಏನಕ್ಕೆ, ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. The ability of eye lens to adjust its focal length is called what? Power of accommodation. That's it. What is near point of the eye? What is far point of the eye? ಅಂದರೆ ಏನೋ ಓದ್ತಿದ್ದೀರಾ, ಏನೋ ಮಾಡ್ತಿದ್ದೀರಾ, ಏನೋ ನೋಡ್ತಿದ್ದೀರಾ ಅಂದರೆ ದ ಮಿನಿಮಮ್ ಪಾಯಿಂಟ್ ಅಂತ ಇರುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ಇರುತ್ತೆ. ಆ ಮಿನಿಮಮ್ ಪಾಯಿಂಟ್ ಏನು ನಮ್ಮ ಐಗೆ, ಹ್ಯೂಮನ್ ಐಗೆ ಅಂದರೆ ದಟ್ ಇಸ್ 25 centimeter. See, in this chapter we have to worry about the 3 remembering things, that is some 2.3 centimeter is for eyeball and nearest point ಅಂತ ಬಂದರೆ 25 centimeter and far point ಅಂದರೆ ಒಂದು ಯಂಗ್ ಅಡಲ್ಟ್ ಎಷ್ಟು ದೂರ ನೋಡ್ಬೋದು ಅಂದರೆ ಇನ್ಫಿನಿಟಿ. ಇಟ್ ಈಸ್ ಎಲ್ಲಿವರೆಗೂ ಗೋಡೆ ಕಾಣಿಸುತ್ತೋ ಅಲ್ಲಿವರೆಗೂ, ಎಲ್ಲಿವರೆಗೂ ಬ್ಯಾರಿಯರ್ ಇರುತ್ತೋ ಅಲ್ಲಿವರೆಗೂ, ದಟ್ ಇಸ್ ಇನ್ಫಿನಿಟಿ. ನಿಯರ್ ಪಾಯಿಂಟ್ ಅಂದರೆ ನಮಗೆ ಸ್ಟ್ರೈನ್ ಆಗದೆ, ಐಗೇನು ಸ್ಟ್ರೈನ್ ಆಗಬಾರ್ದು, ಒಂಥರ ಕಣ್ಣು ಉರಿ ಬರಬಾರ್ದು, ಆ ಡಿಸ್ಟೆನ್ಸ್ ಎಷ್ಟು ಅಂದರೆ ಇಟ್ ಈಸ್ 25 centimeter. ನೆಕ್ಸ್ಟ್ here, near point for a young adult with a normal vision 25 centimeter and farthest point up to which the eye can see the object is called far point. ಎಲ್ಲಿವರೆಗೂ ನಾವು ನೋಡ್ಬೋದು ಅದು ಫಾರ್ ಪಾಯಿಂಟ್. ಆ ಫಾರ್ ಪಾಯಿಂಟ್ ಎಷ್ಟು ಅಂದರೆ ಇನ್ಫಿನಿಟಿ. ಸೊ ಇನ್ ದಿಸ್ ಪೇಜ್ we have to worry about only power of accommodation and near point ಬಂದು 25 centimeter and far point ಬಂದು infinity. That's it. Next, what is cataract? Cataract ನಿಮ್ಮ ಮನೇಲಿ, ನಮ್ಮ ಮನೇಲಿ, ಎಲ್ಲ ಕಡೆ ಅಜ್ಜ ಅಜ್ಜಿದಿರು ಇರಲೇಬೇಕು. ಅವ್ರ ಐಸ್ ನೋಡಿದ್ದೀರಾ, ಮಿಲ್ಕಿ ಕ್ಲೌಡಿ ಆಗಿರುತ್ತೆ. ಆ ಕಂಡೀಷನನ್ನು ಏನಂತೀವಿ, ಕ್ಯಾಟ್ರಾಕ್ಟ್. ಅಂದರೆ ದ ಕಂಡೀಷನ್ ವೇ ದಿ ಕ್ರಿಸ್ಟಲಿನ್ ಲೆನ್ಸ್ ಆಫ್ ಎ ಪೀಪಲ್ ಅಟ್ ಓಲ್ಡ್ ಏಜ್. ಓಲ್ಡ್ ಏಜ್ ಅಂದರೆ ನೀವಾ ಇಲ್ಲ, ನಮ್ಮ ಮನೇಲಿರೋ ಹಿರಿಯರು, ಅವ್ರ ಐಸು ಮಿಲ್ಕಿ ಆ್ಯಂಡ್ ಕ್ಲೌಡಿ ಥರ ಕಾಣಿಸುತ್ತೆ. ಆ ಕಂಡೀಷನ್ನ ಏನಂತೀವಿ, ವಿಲ್ ಕಾಲ್ ಇಟ್ ಎಸ್ ಕ್ಯಾಟ್ರಾಕ್ಟ್. The condition where the crystalline lens of a people at old age becomes milky and cloudy, this condition is called cataract. See, thing ಏನು ಅಂದರೆ ಬಯಟ್ ಹಾಕಕ್ಕೆ ಹೋದರೆ ಅರ್ಥ ಆಗಲ್ಲ, ಅರ್ಥ ಮಾಡ್ಕೊಂಡ್ರೆ ಬಯಟ್ ಹಾಕೋದು ಬೇಕಾಗಲ್ಲ. ಸೊ ಫಾರ್ ದಟ್ ಓಲ್ಡ್ ಏಜ್ ಪೀಪಲ್ ಅವ್ರ ಐ ಏನಾಗುತ್ತೆ, ಮಿಲ್ಕಿ ಕ್ಲೌಡಿ ಕಾಣಿಸುತ್ತೆ. ಕ್ಲೌಡ್ ನೋಡಿದ್ರೆ ತಾನೆ, ಮಿಲ್ಕ್ ನೋಡಿದ್ರೆ ತಾನೆ, ಆ ಥರ ಕಾಣಿಸಿದ್ರೆ ಆ ಕಂಡೀಷನ್ ಆಫ್ ಎನ್ ಐ ಏನಂತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಕ್ಯಾಟ್ರಾಕ್ಟ್. ದಿಸ್ ಕಾಸಸ್ ಕಂಪ್ಲೀಟ್ ಆರ್ ಪಾರ್ಷಿಯಲ್ ಲೂಸ್ ಆಫ್ ವಿಷನ್ಸ್. ಅಂದರೆ ಇದರಿಂದ ಅವ್ರ ಕಣ್ಣು ಕಾಣಿಸೋದು ಪೂರ್ತಿಯಾಗನ ಹೋಗ್ಬೋದು, ಇಲ್ಲ ಅರ್ಧಂಬರ್ಧ ಕಾಣಿಸೋದಾನ ಆಗ್ಬೋದು. ಇವಾಗ ಅಂತಾರಲ್ವ, ಯಾರನ್ನ ಬಂದರೆ ಯಾರವರು ಕಾಣಿಸ್ತಿಲ್ಲ ಅಂತ, ಅದಕ್ಕೆ ಇಟ್ ಈಸ್ ಪಾಸಿಬಲ್ ಟು ರಿಸ್ಟೋರ್ ದ ವಿಷನ್. ಹಂಗಾಗ್ತಿದ್ರೆ ಅದನ್ನು ಮತ್ತೆ ರಿಕವರ್ ಮಾಡ್ಬೋದಾ? ಎಸ್, ಥ್ರೂ ಕ್ಯಾಟ್ರಾಕ್ಟ್ ಸರ್ಜರಿ. ಕೇಳಿದ್ರೆ ಕ್ಯಾಟ್ರಾಕ್ಟ್ ಅಂದರೆ ಓಲ್ಡ್ ಏಜ್ ಪೀಪಲ್ನ ಜ್ಞಾಪಕ ಮಾಡ್ಕೊಳ್ಳಿ. ಅವ್ರ ಐ ಕಂಡೀಷನ್ ಏನಾಗಿರುತ್ತೆ, ಮಿಲ್ಕಿ ಆ್ಯಂಡ್ ಕ್ಲೌಡಿ. ಆ ಕಂಡೀಷನ್ ಆಫ್ ಎನ್ ಐ ಏನು ಅಂತೀವಿ, ಕ್ಯಾಟ್ರಾಕ್ಟ್ ಅಂತೀವಿ. ಇದನ್ನು ಕರೆಕ್ಟ್ ಮಾಡಬೇಕಂದ್ರೆ ಸರ್ಜರಿ ಮಾಡಬೇಕು. ಯಾವ ಸರ್ಜರಿ? ಡಿಸೀಸ್ ಯಾವುದು? ಇವಾಗ ಕ್ಯಾನ್ಸರ್ ಬಂದರೆ ಕ್ಯಾನ್ಸರ್ ಸರ್ಜರಿ, ಹಂಗೆ ಕ್ಯಾಟ್ರಾಕ್ಟ್ ಬಂದರೆ ಕ್ಯಾಟ್ರಾಕ್ಟ್ ಸರ್ಜರಿ. ಇದು ನಮಗೆ ನಿಮಗೆ ಬರಲ್ಲ, ರಿಮೆಂಬರ್, ಓಲ್ಡ್ ಏಜ್ ಪೀಪಲ್ಸ್. ನೆಕ್ಸ್ಟ್, ಡಿಫೆಕ್ಟ್ ಆಫ್ ವಿಷನ್ಸ್. ಸೊ ನಮಗೆ ನಿಮಗೆ ಬರೋದು ಇದಾವೆ, ಅದರಲ್ಲಿ 2 types, 3 types ಇರೋದು. ಆ್ಯಕ್ಚುಲಿ 2 ಫಾರ್ ಅಸ್, ದ ಥರ್ಡ್ ಒನ್ ಈಸ್ ಫಾರ್ ಅಗೇನ್ ಓಲ್ಡ್ ಏಜ್ ಪೀಪಲ್. ಯಾವುದೇ ಡಿಫೆಕ್ಟ್ಸು, ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್, ಈ 3ರಲ್ಲಿನೇ ಒಂದು 3 ಮಾರ್ಕ್ಸ್ ಬರುತ್ತೆ. ವೆದರ್ ದೆ ವಿಲ್ ಆಸ್ಕ್ ಡೈರೆಕ್ಟ್ ಆಗನ ಕೇಳ್ಬೋದು, ಇಲ್ಲ ಇಂಡೈರೆಕ್ಟ್ ಆಗನ ಕೇಳ್ಬೋದು. ಇಂಡೈರೆಕ್ಟಾಗಿ ಹೆಂಗೆ ಕೇಳ್ತಾರೆ ಅಂದರೆ ದೇರ್ ಇಸ್ ಅನ್ ಡಯಾಗ್ರಾಮ್ಸ್.
ರೇ ಡಯಾಗ್ರಾಮ್ಸ್ ಕೊಟ್ಬಿಟ್ಟು ಐ ಡಯಾಗ್ರಾಮ್ಸ್ ಅಲ್ಲಿ ಮಿಡಲ್ ಅಲ್ಲಿ ಕನ್ವರ್ಜಿಂಗ್ ಪಾಯಿಂಟ್ ಇದ್ರೆ ದಟ್ ಇಸ್ ಮಯೋಪಿಯಾ. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್. ಸಿ ಮಯೋಪಿಯಾ ಆರ್ ನಿಯರ್ ಸೈಟೆಡ್ನೆಸ್ ಇಸ್ ದಿ ಫಸ್ಟ್ ಡಿಫೆಕ್ಟ್ ಆಫ್ ವಿಷನ್. And next hypermetropia or farsightedness. Last one is presbyopia. First one we will discuss one by one. Myopia ಅಂದ್ರೆ ಏನು, ನಿಯರ್ ಸೈಟೆಡ್ನೆಸ್ ಅಂದ್ರೆ ಏನಿದು ಅಂತ ಡೌಟ್ ಇದ್ರೆ, the person with myopia can see nearby objects clearly and far objects cannot distinct objects. ಅಂದ್ರೆ ಈ ಮಯೋಪಿಯಾ ಅಂತ ಕಂಡೀಷನ್ ಇದೊಂದು ಐ ಡಿಫೆಕ್ಟ್ ಅಲ್ವಾ, ಕಣ್ಣಿನ ರೋಗಗಳು ಅನ್ಕೊಳ್ಳಿ, ಅದು ಕಣ್ಣು ಕಾಣಿಸ್ದೇ ಇರೋದು ಅನ್ಕೊಳ್ಳಿ. ಮಯೋಪಿಯಾ ಅಂದ್ರೆ ಎ ಪರ್ಸನ್ ವಿತ್ ಮಯೋಪಿಯಾ, ಈ ಡಿಸೀಸ್ ಬಂದವನು, ಈ ಕಣ್ಣು ಕಾಣದೇ ಇರೋನು, ಅವನಿಗೆ ಹತ್ರದ ಆಬ್ಜೆಕ್ಟ್ಸು ಕ್ಲಿಯರ್ ಆಗಿ ಕಾಣಿಸುತ್ತೆ, ದೂರದ್ ಕಾಣಿಸಲ್ಲ. ಸಿ ಯಾವ ಪರ್ಸನ್ಗೆ ಹತ್ರದ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೋ ದೂರದ್ ಕಾಣಿಸಲ್ವೋ ಆ ಕಂಡೀಷನ್ ಆಫ್ ಐ ಏನಂತೀವಿ, ಮಯೋಪಿಯಾ ಅಂತೀವಿ. ಏನಕ್ಕಾಗಿರುತ್ತೆ ಅಂದ್ರೆ ಐ ಬಾಲ್ ಎಲ್ಲ ಮಾತಾಡಿದ್ವಿ 2.3 ಸೆಂಟಿಮೀಟರ್ ಇರುತ್ತೆ ಅಂತ. ಅದ್ರ ಕರ್ವೇಚರ್ ಜಾಸ್ತಿ ಆಗಿದ್ರೆ, ಆಮೇಲೆ ಎಲಾಂಗೇಟ್ ಆಗಿದ್ರೆ, ಅದು ಕೆಲವ್ರು ನೋಡಿದ್ರ ಐ ಬಾಲ್ ಜಾಸ್ತಿ ಲಾಂಗ್ ಸೈಜ್ ಇರೋದು, ರೌಂಡ್ ಜಾಸ್ತಿ ಇರೋದು, ಹಂಗಾಗಿದ್ರೆ ವಿ ವಿಲ್ ಡೆಫಿನೆಟ್ಲಿ ಗೆಟ್ ದಿಸ್ ಮಯೋಪಿಯಾ. ಅವ್ರಿಗೆ ಹತ್ರದ ಕಾಣಿಸುತ್ತೆ, ದೂರದ್ ಕಾಣಿಸಲ್ಲ. ಎಕ್ಸೆಸಿವ್ ಕರ್ವೇಚರ್ ಆಫ್ ದಿ ಐಬಾಲ್, ಎಲಾಂಗೇಷನ್ ಆಫ್ ದಿ ಐಬಾಲ್. ಸಿ ಕಾಸಸ್ ಇಲ್ಲಿವರೆಗೂ ಜಾಸ್ತಿ ಕೇಳಿಲ್ಲ, ಕೇಳಿರೋದು ಮಯೋಪಿಯಾ ಅಂದ್ರೇನು ಅಂಡ್ ಕರೆಕ್ಷನ್. ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಚಾಪ್ಟರ್ ಹೇಳ್ಕೊಟ್ಟೇ ಇರ್ತಾರೆ. ಅದರಲ್ಲಿ ಫಸ್ಟ್ ಲೆನ್ಸ್ ಯಾವ್ದು ಓದ್ತೀರಾ, ಕಾನ್ವೆಕ್ಸ್, ದೆನ್ ಕಾನ್ಕೇವ್. ಇಲ್ಲಿ ಯಾವ ಲೆನ್ಸ್ ಯೂಸ್ ಮಾಡಿದ್ರೆ ಮಯೋಪಿಯಾನ ಹೋಗಿಸ್ಬೋದು ಅಂದ್ರೆ ಬೈ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಸಿ ಇಲ್ಲಿ ಕಾನ್ಕೇವ್ ಅಂದ್ರೆ ನೆಕ್ಸ್ಟ್ ಬರೋ ಡಿಸೀಸ್ ಯಾವ್ದು ಯೂಸ್ ಮಾಡ್ತೀವಿ, ಕಾನ್ವೆಕ್ಸ್. ಹಿಯರ್ ಹೈಪರ್ಮೆಟ್ರೋಪಿಯಾ ಆರ್ ಫಾರ್ ಸೈಟೆಡ್ನೆಸ್. ಅಲ್ಲೇನಾಯ್ತು, ಆ ಪರ್ಸನ್ಗೆ ಹತ್ರದ ಕಾಣಿಸ್ತಿತ್ತು, ದೂರದ್ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ಆಪೋಸಿಟ್ ಅಂದ್ರೆ ಏನು, ಎ ಪರ್ಸನ್ ವಿತ್ ಹೈಪರ್ಮೆಟ್ರೋಪಿಯಾ ಕ್ಯಾನ್ ಸಿ ಫಾರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕ್ಯಾನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್. ಇಲ್ಲಿ ಪರ್ಸನ್ನು ಈ ಹೈಪರ್ಮೆಟ್ರೋಪಿಯಾ ಕಂಡೀಷನ್ ಬಂದಿದ್ರೆ ಅವನಿಗೆ ಹತ್ರದ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣಲ್ಲ, ಬಟ್ ದೂರದ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ದಿಸ್ ಡಿಸೀಸ್ ಏನಂತೀವಿ, ಹೈಪರ್ಮೆಟ್ರೋಪಿಯಾ. ರೀಸನ್ ಏನು ಅಂದ್ರೆ ಫೋಕಲ್ ಲೆಂತ್ ಆಫ್ ದಿ ಐ ಲೆನ್ಸ್ ಇಸ್ ಟೂ ಲಾಂಗ್. ಇದ್ರ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಜಾಸ್ತಿ ಆಗಿರುತ್ತೆ, ದೆನ್ ಐ ಬಾಲ್ ಬಿಕಮ್ ಟೂ ಸ್ಮಾಲ್. ಸಿ ಫಸ್ಟ್ ಕಂಡೀಷನ್ ಅಲ್ಲಿ ಐ ಬಾಲ್ ಜಾಸ್ತಿ ದೊಡ್ಡದಾದ್ರೆ ಮಯೋಪಿಯಾ, ಚಿಕ್ಕದಾದ್ರೆ ಹೈಪರ್ಮೆಟ್ರೋಪಿಯಾ. ಸೊ ಅದಕ್ಕೆ ದೊಡ್ಡದು ಇರಬಾರ್ದು, ಚಿಕ್ಕದು ಇರಬಾರ್ದು. ದೊಡ್ಡದಿದ್ರೆ ಯು ವಿಲ್ ಗೆಟ್ ವಾಟ್, ಮಯೋಪಿಯಾ. ಸ್ಮಾಲ್ ಇದ್ರೆ ಯು ವಿಲ್ ಗೆಟ್ ಹೈಪರ್ಮೆಟ್ರೋಪಿಯಾ. ಅದೇ 2.3 ಸೆಂಟಿಮೀಟರ್ ಇದ್ರೆ ನಿಮ್ಗೆ ಏನು ಇರಲ್ಲ, ಯು ಹ್ಯಾವ್ ದ ಕ್ಲಿಯರ್ ವಿಷನ್, ಯು ಆರ್ ವಿತ್ ಫ್ರೀ ಆಫ್ ದಿಸ್ ಐ ಡಿಫೆಕ್ಟ್ಸ್. ದೆನ್ ಲಾಸ್ಟ್ ಒನ್ ಪ್ರೆಸ್ ಬಯೋಪಿಯಾ. ಇದು ನಮಗೂ ನಿಮಗೂ ಸಂಬಂಧ ಪಡಲ್ಲ ಅಂದಿದ್ದೇನಕ್ಕೆ ಅಂದರೆ, ಪ್ರೆಸ್ ಬಯೋಪಿಯಾ ಅಂದರೆ ಸೇಮ್ ಕ್ಯಾಟ್ರಾಕ್ಟ್ ಹೆಂಗಿತ್ತೋ ಮಿಲ್ಕಿ ಆ್ಯಂಡ್ ಕ್ಲೌಡಿ ಆಗೋದು, ಇಲ್ಲೂ ಅಷ್ಟೇ ಮಿಲ್ಕಿ ಆ್ಯಂಡ್ ಕ್ಲೌಡಿ ಆಗಲ್ಲ, ಅಂದ್ರೂ ಕಣ್ಣು ಕಾಣಿಸಲ್ಲ. ನಿಮ್ಗೆ ಡೌಟ್ ಇರ್ಬೋದು, ಸರ್ ನಮ್ಮ ಓಲ್ಡ್ ಏಜ್ ನಮ್ಮ ತಾತ ಅಜ್ಜಿತರೆಲ್ಲ ಇದ್ದಾರೆ, ಅವ್ರಿಗೆ ಮಿಲ್ಕಿ ಆ್ಯಂಡ್ ಕ್ಲೌಡಿ ಇಲ್ಲ ಆದರೂ ಕಣ್ಣು ಕಾಣಿಸಲ್ಲ ಅಂದರೆ ಅವ್ರಿಗೆ ಪ್ರೆಸ್ ಬಯೋಪಿಯಾ ಇರ್ಬೋದು. ಪ್ರೆಸ್ ಬಯೋಪಿಯಾ ಅಂದರೆ ಪವರ್ ಆಫ್ ಅಕಾಮಡೇಷನ್ ಡಿಸ್ಕಸ್ ಮಾಡಿದ್ವಿ ಇಲ್ವಾ. ಪವರ್ ಆಫ್ ಅಕಾಮಡೇಷನ್ ಅಂದ್ರೆ ಏನು, ದಿ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಅಂತ. ಅದು ಅವರಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಆಸ್ ಏಜ್ ಆಗ್ತಾ ಆದಂಗೆ ಪವರ್ ಆಫ್ ಅಕಾಮಡೇಷನ್ ಆಫ್ ದ ಐ ವಿಲ್ ಡಿಕ್ರೀಸ್. ಅವಾಗ ಏನಾಗುತ್ತೆ, ನಿಯರ್ ಪಾಯಿಂಟ್ ಗ್ರ್ಯಾಜುವಲಿ ರಿಸೀಡ್ಸ್ ಅವೇ. ಅಂದರೆ ನಿಯರ್ ಪಾಯಿಂಟು ಫುಲ್ ಹತ್ರ ಬರಬೇಕು, ಅವ್ರಿಗೆ ಕಾಣಿಸ್ಬೇಕಂದ್ರೆ 25 ಸೆಂಟಿಮೀಟ್ರು ಅಲ್ಲ, ಫುಲ್ ಹತ್ರ ಬರಬೇಕು. ಇಟ್ ಹ್ಯಾಪನ್ಸ್ ಇನ್ ಓಲ್ಡ್ ಏಜ್ ಪೀಪಲ್ಸ್ ಅಷ್ಟೇ. ಪ್ರೆಸ್ ಬಯೋಪಿಯಾ ರಿಲೇಟೆಡ್ ಕ್ವಶನ್ಸ್ ಬರಲ್ಲ, ಬಂದರೂ ಕರೆಕ್ಷನ್ 1 ಮಾರ್ಕ್ಸ್ ಬರುತ್ತೆ. ಕರೆಕ್ಷನ್ ಅಂದರೆ ಹೇಗೆ ಕರೆಕ್ಟ್ ಮಾಡ್ತೀರಾ ಇದನ್ನ ಅಂತ ಅಂದರೆ ಯೂಸಿಂಗ್ ಬೈಫೋಕಲ್ ಲೆನ್ಸ್ ಅಂತ ಬರೀರಿ. ಬೈಫೋಕಲ್ ಲೆನ್ಸ್ ಅಂದರೆ ಸಿ ಇಟ್ ಹ್ಯಾಪನ್ಸ್ ಇನ್ ಓಲ್ಡ್ ಏಜ್ ಪೀಪಲ್ ಆ್ಯಂಡ್ ಪ್ರೆಸ್ಬಯೋಪಿಯಾ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಬೈಫೋಕಲ್ ಲೆನ್ಸ್. ಅಂದರೆ ಬೈ ಅಂದರೆ ಟೂ ಅಲ್ವಾ, ಬೈ ಅಂದರೆ ಟೂ ಅಲ್ವಾ, ಇಲ್ಲಿ 2 ಲೆನ್ಸಸ್ ಯೂಸ್ ಮಾಡ್ತೀವಿ. ಗೊತ್ತಿರೋದೇ 2 ಲೆನ್ಸ್, ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್. ಸೊ ಬೈಫೋಕಲ್ ಲೆನ್ಸಲ್ಲಿ ಅಪ್ಪರ್ ಲೆನ್ಸ್ ಆಗಿ ಕಾನ್ಕೇವ್ ಇರುತ್ತೆ, ಲೋವರ್ ಲೆನ್ಸ್ ಆಗಿ ಕಾನ್ವೆಕ್ಸ್ ಇರುತ್ತೆ. ಬಂದರೆ ಬರೀರಿ, ಬರಲಿಲ್ಲ ಅಂದರೂ ಓದ್ಕೊಂಡು ಹೋಗಿ. ನೆಕ್ಸ್ಟ್ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಎ ಪ್ರಿಸಮ್. ಏನು ರಿಫ್ರಾಕ್ಷನ್ ಅಂದರೆ, ಆಲ್ರೆಡಿ ಸ್ಟಡಿಡ್ ದಿಸ್ ಒನ್. ರಿಫ್ಲೆಕ್ಷನ್ ಅಂದರೆ ಬೌನ್ಸಿಂಗ್ ಬ್ಯಾಕ್ ಆಫ್ ಎನ್ ಲೈಟು, ರಿಫ್ರಾಕ್ಷನ್ ಅಂದರೆ ಬೆಂಡಿಂಗ್ ಆಫ್ ಎನ್ ಲೈಟು. ಸಿ ಲೈಟ್ ಯಾವ್ದಾವ್ದು ಪ್ರಾಪರ್ಟಿ ಇದೆ, ಬೌನ್ಸ್ ಬ್ಯಾಕು ಆಗುತ್ತೆ, ಬೆಂಡು ಆಗುತ್ತೆ. ನೆಕ್ಸ್ಟ್ ನಾವು ಮಾತ್ರ ಅಲ್ಲೇ ಕೂತಿರ್ತೀವಿ, ಒಂದು ಫೇಲ್ ಆಯ್ತಾ ಅಲ್ಲೇ ಫೇಲ್ ಅಂತ ಕೂತಿರೋದು, ಎದ್ದು ಬರೋದೇ ಇಲ್ಲ ಅಲ್ವಾ. ಹಂಗೆ ಸಿಯರ್ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಎ ಪ್ರಿಸಮ್ ಅಂದರೆ ಒಂದು ಪ್ರಿಸಮ್ ಯೂಸ್ ಮಾಡ್ತೀವಿ, ಗ್ಲಾಸ್ ಪ್ರಿಸಮು. ಅದರಿಂದ ಲೈಟ್ ಹೇಗೆ ಬೆಂಡ್ ಆಗುತ್ತೆ, ಸಿಯರ್ ಇದು ಪ್ರಿಸಮ್, ಟ್ರಯಾಂಗ್ಯುಲರ್ ಪ್ರಿಸಮ್. ಇದರಿಂದ ಲೈಟ್ ಹೆಂಗೆ ಬೆಂಡ್ ಆಗುತ್ತೆ ಆಫ್ಟರ್ ಪಾಸಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಸಿ ರೇರರ್ ಟು ಡೆನ್ಸರ್, ಡೆನ್ಸರ್ ಟು ರೇರರ್ ಕೇಸ್
ಡಿಸ್ಕಸ್ ಮಾಡಿರ್ತಾರೆ ದಿಸ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಚಾಪ್ಟರ್ ಅಲ್ಲಿ. ಮಾಡಿಲ್ಲ ಅಂದ್ರೆ ವೇಟ್ ಮಾಡಿ, ಐ ವಿಲ್ ಅಪ್ಲೋಡ್ ದಟ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಚಾಪ್ಟರ್. ಗೋ ಥ್ರೂ ದಟ್ ಚಾಪ್ಟರ್, ಯು ವಿಲ್ ಗೆಟ್ ದ ಕಂಪ್ಲೀಟ್ ಕ್ಲಾರಿಟಿ ಓವರ್ ದಟ್ ಚಾಪ್ಟರ್. ಸಿ ಇದು ಇದು ಇಲ್ಲಿ ಮಿಸ್ ಆಗ್ಬಿಟ್ಟಿದ್ಯಾ, ಬೈಫೋಕಲ್ ಲೆನ್ಸ್ ಅಪ್ಪರ್ ಪಾರ್ಟ್ ಏನಿರುತ್ತೆ ಕಾನ್ಕೇವ್, ಲೋವರ್ ಪಾರ್ಟ್ ಕಾನ್ವೆಕ್ಸ್, ಉಲ್ಟಾ ಆಗ್ಬಿಟ್ಟಿದೆ. ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಎ ಪ್ರಿಸಮ್. Here these surfaces are three lateral surfaces are there. One ಇದು 2 3 ಸರ್ಫೇಸ್ ಇದೆ. ಇಲ್ಲಿ ಪಿ ಇ ಅನ್ನೋದು ಇನ್ಸಿಡೆಂಟ್ ರೇ, ಇ ಎಫ್ ಅನ್ನೋದು ರಿಫ್ರಾಕ್ಟೆಡ್ ರೇ. ಸಿ ಇಲ್ಲಿಂದ ಇಲ್ಲಿಗೆ ಪಿ ಇ ಇದು ಇನ್ಸಿಡೆಂಟ್ ರೇ, ಯಾವ್ದಾನ ಇನ್ಸಿಡೆಂಟ್ ಆಗ್ತಿದೆಯಲ್ಲ ಈ ಸರ್ಫೇಸ್ ಅಲ್ಲಿ, ದಟ್ ಇಸ್ ಇನ್ಸಿಡೆಂಟ್ ರೇ. ಇಲ್ಲಿಂದ ಇಲ್ಲಿಗೆ ಬೆಂಡ್ ಆಗ್ತಿದೆಯಲ್ವಾ, ದಟ್ ಇಸ್ ರಿಫ್ರಾಕ್ಟೆಡ್ ರೇ. ಇ ಎಫ್ ಇಸ್ ದಿ ರಿಫ್ರಾಕ್ಟೆಡ್ ರೇ ಅಂಡ್ ಎಫ್ ಎಸ್ ಬಂದು ಎಮರ್ಜೆಂಟ್ ರೇ. ಇಲ್ಲಿ ಏರ್ ಇಂದ ಗ್ಲಾಸ್ಗೆ ಹೋಗ್ತಾ ಇರೋದು, ಆಚೆ ಏನಿದೆ ಏರ್ ಇಂದ ಲೈಟ್ ರೇ ಎಲ್ಲಿಗೆ ಹೋಗ್ತಾ ಇದೆ, ಗ್ಲಾಸ್ ಪಾಸ್ ಮಾಡ್ತಾ ಇದೆ. ಅವಾಗ ಏನಾಗುತ್ತೆ, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ಅದೇನು ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಎ ಪ್ರಿಸಮ್, ಅಷ್ಟು ಕಾನ್ಸೆಪ್ಟು. ಸಿ ಅದು ಆ ಕಾನ್ಸೆಪ್ಟ್ನ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ದಟ್ ಇಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ದೇ ವಿಲ್ ನಾಟ್ ಅಟ್ ಆಲ್ ಆಸ್ಕಿಂಗ್ ದಿಸ್ ಕ್ವಶನ್ ಇನ್ ಯುವರ್ ಪ್ರಿಪರೇಟರಿ ಆಲ್ಸೋ, ಮೇನ್ ಎಕ್ಸಾಮಿನೇಷನ್ ಆಲ್ಸೋ. ಬಟ್ ಯು ಮೇ ಗೆಟ್ ದಿಸ್ ಕ್ವಶನ್. ಇಟ್ is already asked in state level preparatory 1, that is Isaac Newton's recombination of spectrum of white light. They were asked only diagram this time. You may get the concept in your final examination. Isaac Newton ಯಾರು, ಅದೇ ತಲೆ ಮೇಲೆ ಆಪಲ್ ಬಿದ್ದು ಗ್ರಾವಿಟಿ ಕಂಡಿಡ್ದಲ್ಲ, ಸೇಮ್ ನ್ಯೂಟನ್, ಐಸಾಕ್ ನ್ಯೂಟನ್. ಐಸಾಕ್ ನ್ಯೂಟನ್ ಇಸ್ ದಿ ಫಸ್ಟ್ ಟು ಯೂಸ್ ಗ್ಲಾಸ್ ಪ್ರಿಸಮ್. ಅಲ್ಲೂ ಆಪಲ್ ಯೂಸ್ ಮಾಡಿದ್ದು ಅವನೇ ಫಸ್ಟು, ಇಲ್ಲಿ ಗ್ಲಾಸ್ ಪ್ರಿಸಮ್ ಯೂಸ್ ಮಾಡಿದ್ದು ಅವನೇ. ಸಿ ಇನ್ಸ್ಟೆಡ್ ಆಫ್ ಟ್ರೈಯಿಂಗ್ ವಿತ್ ಒನ್ ಗ್ಲಾಸ್ ಪ್ರಿಸಮ್, ಇವ್ನು ಇನ್ನೊಂದು ತಗೊಂಡಾಗ ರೆಡ್ ಕಲರು ವೈಲೆಟ್ ಕಲರು ವಿಬ್ ಗೈರ್ ಬಂತು, ಸುಮ್ಮನೆ ಇರ್ಬೇಕು ತಾನೆ. ಇನ್ನೊಂದು ತಗೊಂಡು ಅದನ್ನು ಸೇಮ್ ಸೈಜ್ಗಿಟ್ಟ, ಅವಾಗ ಯಾವುದೂ ಕಲರ್ಸ್ ಬರಲಿಲ್ಲ, ಮತ್ತೆ 7 ಕಲರ್ಸ್ ಬಂತು. ಸೊ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಹಿ ಇನ್ವರ್ಟೆಡ್ ದಟ್ ಪ್ರಿಸಮ್, ಅಂದರೆ ಇವಾಗ ಎರಡೂ ಒಂದೇ ಕಡೆ ಇಟ್ಟಿರೋದನ್ನ ಒಂದನ್ನ ತಲೆ ಕೆಳಗೆ ಮಾಡಿಬಿಟ್ಟು ಇಟ್ಬಿಟ್ಟಾಗ, ಹಿ ಅಬ್ಸರ್ವ್ಡ್ ವಾಟ್ ದಟ್ ಫಿನಾಮಿನನ್ ಈಸ್ 7 ಕಲರ್ಸ್ ಬರೋ ಬದಲು ವೈಟ್ ಕಲರೇ ಇನ್ಸರ್ಟ್ ಆಗ್ಬಿಟ್ಟು ವೈಟ್ ಕಲರೇ ಎಕ್ಸಿಟ್ ಆಗ್ತಿತ್ತು. ದಿಸ್ ಈಸ್ ನ್ಯೂಟನ್ಸ್ ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ಅಂದರೆ ನ್ಯೂಟನ್ ವಾಸ್ ದಿ ಫಸ್ಟ್ ಟು ಯೂಸ್ ಎ ಗ್ಲಾಸ್ ಪ್ರಿಸಮ್ ಟು obtain a spectrum of light. He tried to split the colors of the spectrum of white light. ಏನ್ ಮಾಡ್ದ, ವೈಟ್ ಲೈಟ್ ಇಂದ ಯಾವ್ದು ಕಲರ್ ಬರುತ್ತೆ ಅಂತ. he found that 7 colors, ವಿಬ್ಗಯರ್ acronomy. So after he tried to split the colors of the spectrum using another similar prism. ಇನ್ನೊಂದು ಸಿಮಿಲರ್ ಪ್ರಿಸಮ್ ತಗೊಂಡ್ರೆ ಬರುತ್ತಾ ಇಲ್ವಾ ಅಂತ. ಬಟ್ he could not get any more colors. Then he inverted the prism. ಅವಾಗ ಏನು ಮಾಡ್ದ, ಇನ್ವರ್ಟ್ ಮಾಡ್ಬಿಟ್ಟ. ಅವಾಗ ದೀಸ್ ಅಲೌಡ್ ಕಲರ್ಸ್ ಟು ರೀಕಂಬೈನ್ ಟು ಫಾರ್ಮ್ ಎ ಒರಿಜಿನಲ್ ವೈಟ್ ಲೈಟ್. ಹಿ ಫೌಂಡ್ ಇನ್ನೊಂದು ಪ್ರಿಸಮ್ ಇಂದನೂ ವೈಟ್ ಲೈಟೇ ಎಕ್ಸಿಟ್ ಆಗ್ತಾ ಇರೋದು. ದಿಸ್ ಇಸ್ ದಿ ಅಬ್ಸರ್ವೇಷನ್ ಗಿವನ್ ಬೈ ದಿ ಸೈಂಟಿಸ್ಟ್ ದಟ್ ಐಸಾಕ್ ನ್ಯೂಟನ್. ಅಂಡ್ ಕನ್ಕ್ಲೂಷನ್ ಏನು ಅಂದರೆ, ದ ಸನ್ಲೈಟ್ ಈಸ್ ಮೇಡ್ ಅಪ್ ಆಫ್ 7 ಕಲರ್ಸ್, ಇಟ್ ಈಸ್ ಆಫ್ ವೈಟ್ ಕಲರ್. ಅಂದರೆ ಕನ್ಕ್ಲೂಷನ್, 2 ಪ್ರಿಸಮ್ ತಗೊಂಡ, ಒಂದು ಪ್ರಿಸಮ್ ಇಂದ ಒಂದೇ ಸೈಜಲ್ಲಿ ಇಟ್ಬಿಟ್ರೆ, ಒಂದೇ ಶೇಪಲ್ಲಿ ಇಟ್ಬಿಟ್ರೆ, ಹಿ ಗಾಟ್ ಅಗೇನ್ 7 ಕಲರ್ಸ್. ಅದನ್ನೇ ಒಂದನ್ನ ಇನ್ವರ್ಟ್ ಮಾಡಿದ್ರೆ ಹಿ ಗಾಟ್ ಓನ್ಲಿ ವೈಟ್ ಲೈಟ್. ಇದರಿಂದ ಏನು ಗೊತ್ತಾಯ್ತು ಅಂದರೆ, ದ ಸನ್ಲೈಟ್ ಈಸ್ ಮೇಡ್ ಅಪ್ ಆಫ್ 7 ಕಲರ್ಸ್. And remember, if you get this question, it will be for 3 marks. Don't lose this 3 marks. Write this diagram also, one in upper part of this prism, one in lower downside, on the upside, one downside draw ಮಾಡ್ಬಿಟ್ಟು 7 ಕಲರ್ಸ್ ಮರ್ಜ್ ಮಾಡ್ಬಿಟ್ಟು ಲಾಸ್ಟಲ್ಲಿ ವೈಟ್ ಕಲರ್ ತೋರಿಸಿ ಸಾಕು. ದಟ್ಸ್ ಇಟ್. ರೈನ್ಬೋ ಫಾರ್ಮೇಷನ್ ಬಂದರೆ 1 ಮಾರ್ಕ್ಸ್ಗೆ. ಸಿ ಈಸಿ. ಇವಾಗ ನಮ್ಗೆ ಏನು ಗೊತ್ತಿರೋದು, ಸ್ಪೆಕ್ಟ್ರಮ್ ಹೆಂಗೆ ಬರ್ಸೋದು, ವೈಟ್ ಲೈಟು, ರೆಡ್ ಲೈಟು, ಯೆಲ್ಲೋ ಲೈಟು, ವೈಲೆಟ್ ಲೈಟು ಹೆಂಗೆ ಬರ್ಸೋದು ಅಂತ ಗೊತ್ತು. ಸೊ ರೈನ್ಬೋ ಫಾರ್ಮೇಷನ್ ಹೆಂಗಾಗುತ್ತೆ, ಅಲ್ಲಿ ಯಾರು ಇಡ್ತಾರ್ರಿ ಪ್ರಿಸಮ್ ತೊಗೊಂಡೋಗಿ ರೈನ್ಬೋ ಫಾರ್ಮೇ ಮಾಡೋಕ್ಕೆ. ಸೊ ಆಫ್ಟರ್ ರೈನ್ ಶೋವರ್, ಮಳೆ ಆದ್ಮೇಲೆ ತಾನೇ ರೈನ್ಬೋ ಫಾರ್ಮ್ ಆಗೋದು. ಅಲ್ಲಿ ಏನು ಫಿನಾಮಿನನ್ ಅಂದರೆ, ಈಚ್ ಡ್ರಾಪ್ ವಿಲ್ ಆ್ಯಕ್ಟ್ ಆಸ್ ಎ ಸ್ಮಾಲ್ ಪ್ರಿಸಮ್. ದಿ ಟೈನಿ ವಾಟರ್ ಡ್ರಾಪ್ಲೆಟ್ ವಿಲ್ ಆ್ಯಕ್ಟ್ ಆಸ್ ಎ ಸ್ಮಾಲ್ ಪ್ರಿಸಮ್. ಸೊ ಪ್ರಿಸಮ್ ಸಿಕ್ಕರೆ ವೈಟ್ ಲೈಟಿಂದ ಸ್ಪ್ಲಿಟ್ ಆಗಿ 7 ಕಲರ್ ಬರ್ಬೋದಲ್ವಾ. ಸಣ್ಣ ವಾಟರ್ ಡ್ರಾಪ್ಲೆಟೇ ಈ ರೈನ್ಬೋ ಕಾಸ್ ಆಗೋಕ್ಕೆ ಕಾರಣ. You can answer like, the rainbow formation caused due to the dispersion of sunlight by tiny water droplet present in the atmosphere. ಮಳೆ ಬೀಳೋದೇ ಮೇಲಿಂದ ಕೆಳಕ್ಕಲ್ವಾ, ಅಟ್ಮಾಸ್ಫಿಯರಿಗಲ್ವಾ. ಎಲ್ಲೋ ಒಂದು ಡ್ರಾಪ್ ಎಲೆ ಮೇಲೋ ಯಾವುದ್ರ ಮೇಲೋ ಬಿತ್ತಿರುತ್ತೆ, ಅದರಿಂದ ಸನ್ಲೈಟ್ ಪಾಸ್ ಆಗಿ ಅಲ್ಲಿ ಡಿಸ್ಪರ್ಷನ್ ಅಂದರೆ ಏನು, ವೈಟ್ ಲೈಟ್ ವಿಲ್ ಸ್ಪ್ಲಿಟ್ಸ್ ಇಂಟು ಇಟ್ಸ್ ಕಾಂಪೋನೆಂಟ್ಸ್. ಹಂಗಾಗ್ಬಿಟ್ಟು ವಿ ವಿಲ್ ಗೆಟ್ ಎ ನೈಸ್ ರೈನ್ಬೋ ಫಾರ್ಮೇಷನ್ ಇನ್ ಅವರ್ ಸ್ಕೈ. ಆ್ಯಂಡ್ ಆಲ್ವೇಸ್ ನೋಡಿದರೆ ಸನ್ಗೆ ಆಪೋಸಿಟ್ ಆಗಿ ಈ ರೈನ್ಬೋ ಫಾರ್ಮೇಷನ್ ಆಗೋದು. ನೆಕ್ಸ್ಟ್
Laws of refraction of light. Laws of refraction ಕೇಳಿದಿರಾ? It is in light reflection and refraction chapter. Laws of reflection ಅಂದ್ರೆ the angle of incidence is always equal to the angle of reflection, and incident ray and reflected ray and normal all lie in the same plane ಬಂದ್ರೆ laws of reflection. Laws of refraction or Snell's law ಅಂತ ಬಂದ್ರೆ the incident ray, refracted ray and normal all lie in the same plane, and sine of an angle of incidence to the sine of angle of refraction is always constant. ಎಷ್ಟು ಬರ್ದೆ ಸ್ನೆಲ್ಸ್ ಲಾ, ಮೇಲೆದ್ ಬರ್ದ್ರೆ laws of reflection. For the detailed explanation of these laws of reflection and refraction, visit light reflection refraction chapter in my feed. And ಹೌದು, ರೈನ್ಬೋ ಫಾರ್ಮೇಷನ್ ಆಗುತ್ತೆ, ಸ್ಟಾರ್ಸ್ ಟ್ವಿಂಕಲ್ ಆಗುತ್ತೆ, ಪ್ಲಾನೆಟ್ಸ್ ಯಾಕೆ ಟ್ವಿಂಕಲ್ ಆಗಲ್ಲ? ಪ್ಲಾನೆಟ್ಸ್ ಏನಕ್ಕೆ ಟ್ವಿಂಕಲ್ ಆಗಲ್ಲ, ಏನಕ್ಕೆ ಬ್ಲಿಂಕ್ ಆಗಲ್ಲ ಅಂದರೆ ದೇರ್ ಆರ್ ಮೆನಿ ಪಾಯಿಂಟ್ ಸೋರ್ಸಸ್ ಪ್ರೆಸೆಂಟ್ ಇನ್ ಆಲ್ ಪ್ಲಾನೆಟ್ಸ್ ಆಲ್ಸೋ. ನಮ್ಮಲ್ಲೇ ಇದೆ ತಾನೆ ಸನ್ನು, ಒಬ್ಬ ಸ್ಟಾರ್ಸು ಎಲ್ಲ ಲೈಟ್ ಸೋರ್ಸ್ಗಳೆಲ್ಲ. ಸೊ ಹಂಗೆ ಯಾವುದ್ರವೇ ರೀಕಾಂಬಿನೇಷನ್ ಆಗಿಬಿಟ್ಟು ದೇ ವಿಲ್ ನಲ್ಲಿಫೈ, ದೇ ವಿಲ್ ಬಿಕಮ್ ಔಟ್ ಆಫ್ ಝೀರೋ. ಅದಕ್ಕೋಸ್ಕರ ವಿ ಡೋಂಟ್ ಗೆಟ್ ದ ಪ್ಲಾನೆಟ್ಸ್ ಅಬ್ಸರ್ವಿಂಗ್ ಆಸ್ ಎ ಟ್ವಿಂಕ್ಲಿಂಗ್. ನೆಕ್ಸ್ಟ್, ಸನ್ರೈಸ್, ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್. ಏನಿದು ಅಡ್ವಾನ್ಸ್ ಅಂದರೆ? ಡಿಲೇ ಅಂದರೆ ಸನ್ ಈಸ್ ವಿಸಿಬಲ್ 2 minutes ಬಿಫೋರ್ ಆಕ್ಚುವಲ್ ಸನ್ರೈಸ್. ಇವಾಗ ಆಚೆ ನಿಂತ್ಕೊಂಡು ಸನ್ರೈಸ್ ಆಗೋದು ನೋಡೋದನ್ನ ಎಂಜಾಯ್ ಮಾಡ್ತಿರಲ್ಲ, ದಟ್ ಈಸ್ 2 minutes ಬಿಫೋರ್ ಆಕ್ಚುವಲ್ ಸನ್ರೈಸ್. ಇನ್ನೂ ಹಾಗೇ ಇಲ್ಲ ಸನ್ರೈಸು, ಆದ್ರೂ ನಿಮಗೆ 2 ನಿಮಿಷ ಮುಂದೆನೇ ಕಾಣಿಸುತ್ತೆ. ಏನಕ್ಕೆ ಅಂದರೆ ದ ರೀಸನ್. ಸಿ, ರೀಸನಿಂಗ್ ಕ್ವಶನ್ ಈ ಚಾಪ್ಟರಿಂದ ಏನೇ ಬಂದರೂ ದ ಆನ್ಸರ್ ವಿಲ್ ಬಿ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಆನ್ಸರ್ ವಿಲ್ ಬಿ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. The sun is visible 2 minutes before sunrise, the sun is visible 2 minutes after actual sunset ಅಂತ ಆನ್ಸರ್ ಕ್ವಶನ್ ಬಂದರೆ ದ ಆನ್ಸರ್ ಈಸ್ ಬಿಕಾಸ್ ಆಫ್ ದಿ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಆ್ಯಂಡ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಟಿಂಡಲ್ ಎಫೆಕ್ಟ್ ಅಂದರೆ, ಟಿಂಡಲ್ ಎಫೆಕ್ಟ್ ಅಂದರೆ ಇವಾಗ ಕಿಟಕಿಯಿಂದ ಅಬ್ಸರ್ವ್ ಮಾಡಿದ್ರೆ ಆ ಲೈಟ್ ಜೊತೆಗೆ ಧೂಳಿನ ಕಣಗಳು ಕಾಣಿಸುತ್ತೆ, ಡಸ್ಟ್ ಪಾರ್ಟಿಕಲ್ಸು ಕಾಣಿಸುತ್ತೆ. ಆ ಎಫೆಕ್ಟ್ ಏನಂತೀವಿ? ಟಿಂಡಲ್ ಎಫೆಕ್ಟ್. ಅಂದರೆ ದ ಫಿನಾಮಿನನ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲೈಡಲ್ ಪಾರ್ಟಿಕಲ್ಸ್. ಅಂದರೆ ಕೊಲೈಡಲ್ ಪಾರ್ಟಿಕಲ್ ಸ್ಪೆಲ್ಲಿಂಗ್ ಬಂದಿಲ್ಲ ಅಂದರೂ ಯು ಕ್ಯಾನ್ ರೈಟ್ ಡಸ್ಟ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್. ಯಾವಾಗ ಲೈಟ್ ಸ್ಕ್ಯಾಟರ್ ಆಗುತ್ತೋ ಏನ್ರಿಂದ, ಏನಾರ ಕಾಸ್ ಬೇಕಲ್ವಾ? ದ ಕಾಸ್ ಈಸ್ ಡಸ್ಟ್ ಪಾರ್ಟಿಕಲ್. ಆ ಡಸ್ಟ್ ಪಾರ್ಟಿಕಲಿಂದ ಲೈಟ್ ಸ್ಕ್ಯಾಟರ್ ಆದರೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಅದನ್ನು ಟಿಂಡಲ್ ಎಫೆಕ್ಟ್ ಅಂತೀವಿ. ಇದು ಎಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿ ಸೈಜ್ ಆಫ್ ದಿ ಸ್ಕ್ಯಾಟ್ರಿಂಗ್ ಪಾರ್ಟಿಕಲ್. ಇವಾಗ ನೋಡಿರ್ಬೋದು, ಕಾಡಲ್ಲಿ ಹೋದರೆ ಯಾವುದೋ ಒಂದು ಕೆನೋಪಿಯಿಂದ ನೀವು ಸನ್ಲೈಟ್ನ ವಿಸಿಬಲ್ ಮಾಡ್ಬೋದು, ದಟ್ ಟು ರೇ ಥರ. ಅದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಟಿಂಡಲ್ ಎಫೆಕ್ಟ್. ಅದು ದ ಫಿನಾಮಿನನ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲೈಡಲ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್ ಈಸ್ ಟಿಂಡಲ್ ಎಫೆಕ್ಟ್. ದಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಂದರೆ, ಸ್ಕ್ಯಾಟ್ರ್ ಆಗೋದಂದ್ರೆ ಏನು? ಬ್ಲೂ ಲೈಟ್ ವಿಲ್ ಎಂಟರ್ ಅವರ್ ಐ. ಅದಕ್ಕೆ ನಮಗೆ ಸ್ಕೈ ಅಪಿಯರ್ಸ್ ಲೈಕ್ ಎ ಬ್ಲೂ ಇನ್ ಕಲರ್. ಆ್ಯಂಡ್ 1 marks is also important ಅಲ್ವಾ? ಯು ವಿಲ್ ಗೆಟ್ 1 marks ಫ್ರಮ್ ದಿಸ್. ಏನಿದು? ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಎ ಗ್ಲಾಸ್ ಪ್ರಿಸಮ್. ಗ್ಲಾಸ್ ಪ್ರಿಸಮ್ ಗೊತ್ತು, ಐಸಾಕ್ ನ್ಯೂಟನ್ ಯೂಸ್ ದಿಸ್ ಎಕ್ಸ್ಪೆರಿಮೆಂಟ್ ಟು ಅಬ್ಟೈನ್ ಎ ಸ್ಪೆಕ್ಟ್ರಮ್ ಆಫ್ 7 ಕಲರ್ಸ್. ಸಿ, ಪೆಕ್ಯುಲರ್ ಶೇಪ್ ಏನಕ್ಕೆ? ಆ ಟ್ರಯಾಂಗ್ಯುಲರ್ ಪ್ರಿಸಮ್ ತಗೊಂಡಾಗಲೇ ನಮ್ಗೆ ಆ ಕಲರ್ ಬರುತ್ತೆ ಅಂದರೆ ಬಿಕಾಸ್ ಆಫ್ ದಿ ಶೇಪ್ ಆಫ್ ದಟ್ ಪ್ರಿಸಮ್. ದಿ ಪೆಕ್ಯುಲರ್ ಶೇಪ್ ಆಫ್ ದಿ ಪ್ರಿಸಮ್ ಮೇಕ್ ದ ಎಮರ್ಜೆಂಟ್ ರೇ ಬೆಂಡ್ ಆ್ಯಂಡ್ ಅಟ್ ಅನ್ ಆಂಗಲ್ ಆಫ್ ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ರೇ. ಇನ್ಸಿಡೆಂಟ್ ರೇ ಥರನೇ ಆ ಕಡೆ ಬೆಂಡ್ ಆಗಿ ಟ್ರೈ ಮಾಡೋದು, ದಟ್ ಶೇಪ್ ಆಫ್ ಎನ್ ಪ್ರಿಸಮ್. ಇದನ್ನೇನಂತೀವಿ? ಆಂಗಲ್ ಆಫ್ ಡಿವಿಯೇಷನ್. ಅದನ್ನ ಕೇಳಲ್ಲ, ಕೇಳೋದು ವಾಟ್ ಈಸ್ ಡಿಸ್ಪರ್ಷನ್. ಡಿಸ್ಪರ್ಷನ್ ಅಂದರೆ ದ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ಕಾಂಪೊನೆಂಟ್ ಕಲರ್ಸ್. ವೈಟ್ ಲೈಟ್ ಎಂಟರ್ ಆಗಿಬಿಟ್ಟು 7 ಕಲರ್ಸ್ ಬೇರೆ ಕಲರ್ಸ್ ಬರೋದನ್ನ ಡಿಸ್ಪರ್ಷನ್ ಅಂತೀವಿ. ಆ 7 ಕಲರ್ಸ್ನ ಏನಂತೀವಿ? ಸ್ಪೆಕ್ಟ್ರಮ್ ಅಂತೀವಿ. ದ ಬ್ಯಾಂಡ್ ಆಫ್ ಕಲರ್ಡ್ ಕಾಂಪೊನೆಂಟ್ ಆಫ್ ಎ ಲೈಟ್ ಬೀಮ್. ಈ 7 ಕಲರ್ಸ್ ಏನು ಕಾಣಿಸ್ತಿದೆಯಲ್ಲ, ಈ 7 ಕಲರ್ಸ್ನು ವಿ ವಿಲ್ ಕಾಲ್ ಇಟ್ ಎ ಸ್ಪೆಕ್ಟ್ರಮ್. ಏನು ವಿ ಅಂದರೆ ವೈಲೆಟ್. ವೈಲೆಟ್ ಬೆಂಡ್ಸ್ ದಿ ಮೋಸ್ಟ್, ರೆಡ್ ಬೆಂಡ್ಸ್ ದಿ ಲೀಸ್ಟ್. ಇಲ್ಲಿ ಯಾವುದಿರೋದು ಫಸ್ಟ್ ಕಲರು? ರೆಡ್. ಲಾಸ್ಟ್ ಇರೋದು ವೈಲೆಟ್. ಅದಕ್ಕೆ ಇಲ್ಲಿಂದ ಕನ್ಸಿಡರ್ ಮಾಡಿದ್ರೆ ಯಾವ್ದು ಲೀಸ್ಟ್ ಆಗಿ ಬೆಂಡ್ ಆಗ್ತಿರೋದು? ರೆಡ್. ಯಾವ್ದು ಮೋಸ್ಟ್ ಆಗಿ ಬೆಂಡ್ ಆಗ್ತಿರೋದು? ವೈಲೆಟ್. ಆ್ಯಂಡ್ ಯು ಗಾಟ್ ಎನ್ ಕ್ವಶನ್ ಲೈಕ್ ವಿಚ್ ಕಲರ್ ಈಸ್ ಯೂಸ್ಡ್ ಇನ್ ಬೈಕ್ ಬ್ಯಾಕ್ ಲೈಟ್ಸ್ ಆ್ಯಂಡ್ ಇನ್ ಸಿಗ್ನಲ್ಸ್ ಅಂತ. ಯಾವ ಕಲರ್ ಯೂಸ್ ಮಾಡ್ತೀರಾ ಸಿಗ್ನಲ್ಸಲ್ಲಿ? ರೆಡ್ ಸಿಗ್ನಲ್, ರೆಡ್ ಕಲರ್ ಅಲ್ವಾ? ಬಿಕಾಸ್ ಆಫ್ ಇಟ್ಸ್ ವೇವ್ ಲೆಂತ್. ಅದಕ್ಕೆ ನಾವು ರೆಡ್ ಲೈಟ್ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ ಬೆಂಡ್ಸ್ ದಿ ಲೀಸ್ಟ್. ಇದು ಬೇಗ ವಿಸಿಬಲ್ ಆಗುತ್ತೆ ರೆಡ್ ಕಲರ್. ದಟ್ಸ್ ವೈ ಇನ್ ಡೇಂಜರ್ ಸಿಗ್ನಲ್ಸ್ ಆ್ಯಂಡ್ ಆಲ್ ವಿ ವಿಲ್ ಯೂಸ್ ರೆಡ್ ಕಲರ್.
ಸುಮ್ಮನೆ ರೆಡ್ ಕಲರ್ ಚೆನ್ನಾಗಿದೆ ಅಂತ ಏನು ಕೊಟ್ಟಿರಲ್ಲ. ಬಿಕಾಸ್ ಆಫ್ ದಿ ಪ್ರಾಪರ್ಟಿ ಆಫ್ ದಟ್ ರೆಡ್ ಲೈಟ್ ವಿಲ್ ಟೇಕ್ ದಿಸ್ ರೆಡ್ ಲೈಟ್ ಕಲರ್ ಫಾರ್ ಸಿಗ್ನಲ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಅವರ್ ಬೈಕ್ಸ್ ಬ್ಯಾಕ್ ಲೈಟ್. ಸಿ ರೈನ್ಬೋ ಇಸ್ ಆಲ್ವೇಸ್ ಫಾರ್ಮ್ಡ್ ಆಪೋಸಿಟ್ ಡೈರೆಕ್ಷನ್ ಟು ದಿ ಸನ್. ಆವಾಗಲೇ ಹೇಳಿದೆ ಅಲ್ವಾ, ಸನ್ ಅಲ್ಲಿದ್ರೆ ಆಪೋಸಿಟ್ ಅಲ್ಲಿ ರೈನ್ಬೋ ಫಾರ್ಮೇಷನ್ ಆಗುತ್ತೆ. ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ನೇ ಕಾರಣ ಅಂತ ಹೇಳಿದೆ. ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂದ್ರೆ ಏನು? ದ ರಿಫ್ರಾಕ್ಷನ್ ಆಫ್ ಎ ಲೈಟ್ ಬೈ ಅರ್ತ್ ಅಟ್ಮಾಸ್ಫಿಯರ್. ಸಿ ಅಲ್ಲೇ ಟಾಪಿಕ್ ನೇಮಲ್ಲೇ ಆನ್ಸರ್ ಇರುತ್ತೆ ನಮ್ಮ ಸೈನ್ಸಲ್ಲಿ. ಅದಕ್ಕೆ at the beginning of the class only I will say that science is easier than the other 5 subjects. No one will agree. If you came to my class, if you observe my class, you will say that one definitely. See, atmospheric refraction ಅಂದ್ರೆ ಏನು? ಹೆಸರಲ್ಲೇ ಇದೆ atmospheric refraction. ರಿಫ್ರಾಕ್ಷನ್ ಅಂದ್ರೆ ಗೊತ್ತಾಯ್ತು. ಆ ರಿಫ್ರಾಕ್ಷನ್ ಆಫ್ ಲೈಟ್ ಆಗೋದು ಯಾವ್ದ್ರಿಂದ? ಅರ್ತ್ ಅಟ್ಮಾಸ್ಫಿಯರ್ ಇಂದ. ಅರ್ತ್ ಅಟ್ಮಾಸ್ಫಿಯರ್ ಇಂದ ರಿಫ್ರಾಕ್ಷನ್ ಆದ್ರೆ ಅದನ್ನ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂತೀವಿ. ಈ ಧೂಳು ಅದು ಇದು ಡಸ್ಟ್ ಪಾರ್ಟಿಕಲ್ಸ್ ಇರೋದ್ರಿಂದ ಇವಾಗ ನಾವು ಒಂದೇ ಕಡೆ ಇರೋ ಸ್ಟಾರ್ಸ್ನ ಸ್ವಲ್ಪ ಹೊತ್ತು ತಲೆ ಕೆಳಗೆ ಮಾಡ್ಕೊಂಡು ನೋಡಿದ್ರೆ ಮತ್ತೆ ಮೇಲೆ ನೋಡಿದ್ರೆ ಆ ಸ್ಟಾರು ಬೇರೆ ಕಡೆ ಇರಂಗ್ ಕಾಣಿಸುತ್ತೆ, ಬಿಕಾಸ್ ಆಫ್ ದಿ ಡಸ್ಟ್ ಪಾರ್ಟಿಕಲ್. ನಮ್ಮ ಐನು ಈ ರಿಫ್ರಾಕ್ಷನ್ನ ಅಬ್ಸರ್ವ್ ಮಾಡುತ್ತೆ. ಸಿ ದ ಅಪರೆಂಟ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಆಸ್ ಸೀನ್ ಥ್ರೂ ಎ ಹಾಟ್ ಏರ್ ಫ್ಲಕ್ಚುಯೇಟ್ಸ್ ಬಿಕಾಸ್ ಆಫ್ ದಿ ರಿಫ್ರಾಕ್ಷನ್ ಆಫ್ ಲೈಟ್. ಈ ರಿಫ್ರಾಕ್ಷನ್ ಆಗೋದ್ರಿಂದ ನಮಗೆ ಸ್ಟಾರ್ಸ್ ಪೊಸಿಷನ್ ಚೇಂಜ್ ಆದಂಗೆ ಕಾಣಿಸ್ತಾ ಇರುತ್ತೆ. ದಟ್ಸ್ ದ ರೀಸನ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಸಿ ಏನಕ್ಕೆ ರೈನ್ಬೋ ಫಾರ್ಮೇಷನ್ ಆಗುತ್ತೆ? ಅದು ವಾಟರ್ ಡ್ರಾಪ್ಲೆಟ್. ಏನಕ್ಕೆ ಅಡ್ವಾನ್ಸ್ ಸನ್ರೈಸು ಡಿಲೇಡ್ ಸನ್ಸೆಟ್ ಆಗುತ್ತೆ ಅಂದರೆ ಅದು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಏನಕ್ಕೆ ಆಗುತ್ತೆ ಅಂದರೆ ದಟ್ ಈಸ್ ದ ರೀಸನ್ ಬಿಹೈಂಡ್ ದಟ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಇಸ್ ಆಲ್ಸೋ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಡಿಸೀಸ್ ಬಂದಿಲ್ಲ ಅಂದರೆ ಗಿವ್ ರೀಸನ್ಸ್ ಕ್ವಶನಲ್ಲಿ, ವೆರಿ ಶಾರ್ಟ್ ಆನ್ಸರ್ ಕ್ವಶನಲ್ಲಿ ಯು ವಿಲ್ ಗೆಟ್ 1 marks. ರೀಸನ್ ಬಿಹೈಂಡ್ ದಿ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, it is nothing but the atmospheric refraction. See, red. It is previously asked in your main examination. That's why I given a separate image for this one. V for violet. Violet light bends the most and red light bends the least. Splitting of white light into its component is called dispersion. And 3 marks. Definite question, as I said in the beginning of the video only, that is nearsightedness, farsightedness, and then myopia, hypermetropia. Last one presbyopia. myopia na nearsightedness ಅಂತೀವಿ, hypermetropia na farsightedness ಅಂತೀವಿ, presbyopia na is occurs in the old age people. ಕ್ಯಾಟ್ರಾಕ್ಟ್ ಅಂತ ಒಂದು ಕಂಡೀಷನ್ ಡಿಸ್ಕಸ್ ಮಾಡಿದೀವಿ. ಕ್ಯಾಟ್ರಾಕ್ಟ್ ಅಂತೆ ಓಲ್ಡ್ ಏಜ್ ಪೀಪಲ್ಸ್ ಐಸ್ ಏನಾಗುತ್ತೆ? ಮಿಲ್ಕಿ ಆ್ಯಂಡ್ ಕ್ಲೌಡಿ. ಕರೆಕ್ಷನ್ ಯಾವ್ದ್ರಿಂದ ಮಾಡ್ತೀವಿ? ಕ್ಯಾಟ್ರಾಕ್ಟ್ ಸರ್ಜರಿಯಿಂದ. ಪ್ರೆಸ್ಬಯೋಪಿಯಾನ ಕರೆಕ್ಷನ್ ಮಾಡೋದು ಬೈಫೋಕಲ್ ಲೆನ್ಸಿಂದ. ಹೈಪರ್ಮೆಟ್ರೋಪಿಯಾನ ಕರೆಕ್ಟ್ ಮಾಡೋದು ಕಾನ್ವೆಕ್ಸ್ ಲೆನ್ಸಿಂದ. ಮಯೋಪಿಯಾನ ಕಾನ್ಕೇವ್. ಮಯೋಪಿಯಾ ಕಾನ್ಕೇವ್, ಹೈಪರ್ಮೆಟ್ರೋಪಿಯಾ ಕಾನ್ವೆಕ್ಸ್, ಪ್ರೆಸ್ಬಯೋಪಿಯಾ ಬೈಫೋಕಲ್. ದಟ್ಸ್ ಇಟ್. And this is the 3 marks fixed question. Eye defects, myopia, hypermetropia and presbyopia. From that you will get 3 marks. And remaining I discussed in this video only. If you are skip this video to came to the end means and again go through the video, you will get that missed 2 marks also. For scoring 5 marks, stay tuned and follow and subscribe Archana Abhyasa on YouTube and both Instagram. And if you like this video, if you got this much a small amount of inspiration from this video also, share to your friends. If you want them to score, support your friends also. From this I will end this video and I will come again with the light reflection and refraction chapter, and I will cover that too in 30 to 40 minutes for sure. Stay tuned and thank you for watching this human eye and colorful world.